ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಬೈಬಲ್ನ ಮೊದಲ ಕಥೆಯಾದ ಆದಾಮು ಹವ್ವ ಕಥೆಯನ್ನು ತಿಳಿದುಕೊಳ್ಳೋಣ. ಆರಂಭದಲ್ಲಿ ಭೂಮಿ ನಿರ್ಜನವಾಗಿತ್ತು, ಕತ್ತಲೆ ಎಲ್ಲೆಡೆ ಆವರಿಸಿತ್ತು. ಆಗ ದೇವರು ತನ್ನ ಶಕ್ತಿಯಿಂದ ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಮರಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಸೃಷ್ಟಿಸಿದನು. ಎಲ್ಲವನ್ನ ಸೃಷ್ಟಿಸಿದ ನಂತರ ದೇವರು ತನ್ನ ಸ್ವರೂಪದಲ್ಲಿ ಒಬ್ಬ ಮನುಷ್ಯನನ್ನು ಸೃಷ್ಟಿಸೋಣ ಎಂದು ಹೇಳಿದನು. ಆಗ ದೇವರು ಭೂಮಿಯ ಮಣ್ಣಿನಿಂದ ಒಬ್ಬ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆ ಮನುಷ್ಯನ ಹೆಸರೇ ಆದಾಮು. ದೇವರು ಆದಾಮನನ್ನು ಸುಂದರವಾದ ಏದೆನ್ ತೋಟದಲ್ಲಿ ಇರಿಸಿದನು. ಆ ತೋಟದಲ್ಲಿ ಹಲವಾರು ಹಣ್ಣುಗಳು, ಮರಗಳು, ನದಿಗಳು ಮತ್ತು ಸುಂದರವಾದ ಜೀವಜಾಲವಿತ್ತು. ಆದಾಮನು ತೋಟವನ್ನು ನೋಡಿಕೊಳ್ಳುತ್ತಿದ್ದನು. ಆದರೆ ದೇವರು ಮನುಷ್ಯನು ಒಬ್ಬನೇ ಇರುವುದು ಒಳ್ಳೆಯದಲ್ಲ ಎಂದು ಆದಾಮನಿಗೆ ಸಹಾಯಕರನ್ನು ಕೊಡಲು ನಿರ್ಧರಿಸಿದನು. ಆದಾಮನನ್ನು ಗಾಢ ನಿದ್ರೆಗೆ ತಳ್ಳಿ ದೇವರು ಅವನ ಪಕ್ಕೆಯ ಒಂದು ಎಲುಬನ್ನು ತೆಗೆದು ಒಬ್ಬ ಸ್ತ್ರೀಯನ್ನು ಸೃಷ್ಟಿಸಿದನು. ಆಕೆಯ ಹೆಸರು ಹವ್ವ. ಆದಾಮು ಮತ್ತು ಹವ್ವ ಸಂತೋಷದಿಂದ ಏದೆನ್ ತೋಟದಲ್ಲಿ ವಾಸಿಸುತ್ತಿದ್ದರು. ದೇವರು ಅವರಿಗೆ ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ತಿನ್ನಲು ಅನುಮತಿ ಕೊಟ್ಟನು. ಆದರೆ ಒಂದು ಮರದ ಬಗ್ಗೆ ಮಾತ್ರ ಎಚ್ಚರಿಕೆ ನೀಡಿದನು. ದೇವರು ಹೇಳಿದನು, ಒಳ್ಳೆಯದು ಮತ್ತು ಕೆಟ್ಟದ್ದರ ಜ್ಞಾನವನ್ನು ಕೊಡುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂದು. ಒಂದು ದಿನ ಸರ್ಪವು ಹವ್ವಳ ಬಳಿ ಬಂದು ದೇವರ ಮಾತಿನ ಬಗ್ಗೆ ಅನುಮಾನ ಹುಟ್ಟಿಸಿತು. ಸರ್ಪವು, ಈ ಹಣ್ಣನ್ನು ತಿಂದರೆ ನೀವು ದೇವರಂತೆ ಆಗುತ್ತೀರಿ ಎಂದು ಹೇಳಿತು. ಹವ್ವಳು ಸರ್ಪದ ಮಾತನ್ನು ನಂಬಿ ಆ ಹಣ್ಣನ್ನು ತಿಂದಳು. ನಂತರ ಆದಾಮನಿಗೂ ಕೊಟ್ಟಳು. ಆದಾಮನು ಅದನ್ನು ತಿಂದನು. ಅವರು ದೇವರ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದರು. ಆಗ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ದೇವರು ತೋಟಕ್ಕೆ ಬಂದಾಗ ಅವರು ಭಯದಿಂದ ಅಡಗಿಕೊಂಡರು. ದೇವರು ಅವರನ್ನು ಕರೆದನು ಮತ್ತು ನಡೆದಿದ್ದನ್ನು ಕೇಳಿದನು. ಆದಾಮು ಮತ್ತು ಅವ್ವ ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಅವರ ಅವಿಧೇಯತೆಯ ಕಾರಣದಿಂದ ಅವರು ಏದೆನ್ ತೋಟವನ್ನು ಬಿಟ್ಟು ಹೊರಗೆ ಬರಬೇಕಾಯಿತು. ಆದರೆ ದೇವರು ಅವರನ್ನು ಸಂಪೂರ್ಣವಾಗಿ ತ್ಯಜಿಸಲಿಲ್ಲ. ಭವಿಷ್ಯದಲ್ಲಿ ಮಾನವರನ್ನು ರಕ್ಷಿಸಲು ರಕ್ಷಕನನ್ನು ಕಳಿಸುವ ವಾಗ್ದಾನವನ್ನು ಕೊಟ್ಟನು. ಈ ಕಥೆಯಿಂದ ನಾವು ಕಲಿಯುವುದು, ದೇವರ ಮಾತನ್ನು ಕೇಳಬೇಕು, ಆತನ ಆಜ್ಞೆಗಳನ್ನು ಪಾಲಿಸಬೇಕು ಮತ್ತು ತಪ್ಪು ಮಾಡಿದಾಗ ಪಶ್ಚಾತ್ತಾಪಪಟ್ಟು ದೇವರ ಕ್ಷಮೆಯನ್ನು ಕೇಳಬೇಕು. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಕಾಯಿನ ಮತ್ತು ಹೇಬೇಲನ ಕಥೆಯನ್ನು ತಿಳಿದುಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್.